ಆದರೆ ನಮಗೆ ಫ್ರೀಡಂ ಪಾರ್ಕ್ನಲ್ಲಿ ಯಾವುದೇ ನಮ್ಮ ಬಾಯಿ ಬಡ್ಕೊಂಡ್ರು ಕೂಡ ಯಾವುದಕ್ಕೆ ಕಿವಿಗೊಡಲಾರದಂಥ ಸಂದರ್ಭ ಇದೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲೇ ಮಾಡಬೇಕಾ, ಕಾನೂನು ಉಲ್ಲಂಘನೆ ಮಾಡಿ ಆದರೂ ಕೂಡ ಬೇರೆ ಕಡೆ ಹೋರಾಟ ಮಾಡಬೇಕಾ ಅನ್ನೋದು ಚರ್ಚೆ ಆಗ್ತಿದೆ. 80% ಅಷ್ಟು ಕಾರ್ಮಿಕರು ಯಾವುದೇ ರೀತಿಯ ESI, PF, ಬೋನಸ್, ಕನಿಷ್ಠ ವೇತನ, ಗ್ರ್ಯಾಜುಟಿ ಕಾಯ್ದೆಗಳಿಂದ ಹೊರಗಡೆ ಬರ್ತಾರೆ. ಮಾತ್ರ ಅಲ್ಲದೇ ಇವತ್ತು ಅವರಿಗೆ ಸಾಮೂಹಿಕ ಚೌಕಾಸಿ ಮಾಡ್ತಕ್ಕಂಥ ಬಾರ್ಗೇನಿಂಗ್ ಪವರ್ ಮತ್ತು ಸ್ಟ್ರೈಕಿಂಗ್ ಪವರ್ ಈ ಎಲ್ಲವನ್ನು ಕೂಡ ಇವತ್ತು ಅವರು ವಾಪಸ್ ತಗೊಳ್ತಾ ಇದ್ದಾರೆ. ಇವತ್ತು ಆರೋಗ್ಯ ಖಾಸಗೀಕರಣಕ್ಕೆ ವಹಿಸ್ತಾ ಇದ್ದಾರೆ. ಇವತ್ತು ಸಂಪೂರ್ಣ ಕೃಷಿ ಖಾಸಗೀಕರಣ ಮಾಡಿಬಿಟ್ಟು ದೊಡ್ಡ ಉದ್ಯಮಗಳ ಕೈ ಕೊಡಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸರ್ಕಾರದ ಕೆಲಸ ಏನೂ ಇಲ್ಲ. ಈ ಫೆಬ್ರವರಿ 12ನೇ ತಾರೀಕು ಇದು ಕರೆ ಕೊಟ್ಟಿರೋದು JCTU ಕಡೆಯಿಂದ ಮೊದಲು ಕರೆ ಬಂತು. ಅಂದರೆ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಜಂಟಿ ಒಕ್ಕೂಟ ಏನಿದೆ ಅಖಿಲ ಭಾರತ ಮಟ್ಟದ್ದು, ಅದು ಕರೆ ಕೊಡ್ತು. ಆಮೇಲೆ ಸಂಯುಕ್ತ ಹೋರಾಟ ಕರ್ನಾಟಕ ಆ ಕರೆಗೆ ಬೆಂಬಲಿಸಿ ನಾವು ರೈತರು ಕೂಡ ಅವತ್ತು ಹೋರಾಟಕ್ಕೆ ಇಳಿತೀವಿ. ಯಾಕಂದರೆ ರೈತರ ಕಾಯ್ದೆಗಳನ್ನು ಕೂಡ ಯಾವುದೂ ವಾಪಸ್ಕೊಳ್ತಿಲ್ಲ, ರೈತರಿಗೆ ಕೊಟ್ಟಂಥ ಯಾವ ಭರವಸೆನೂ ಈಡೇರಿಸಿಲ್ಲ. ಹಾಗಾಗಿ ಈ ಹೋರಾಟದಲ್ಲಿ ನಾವು ಕೈಗೂಡಿಸ್ತೀವಿ ಅಂಥೇಳಿ ಸಂಯುಕ್ತ ಕಿಸಾನ್ ಮೋರ್ಚಾ ಘೋಷಣೆ ಮಾಡ್ತು. ಇದಾದ ನಂತರದಲ್ಲಿ ಇತ್ತೀಚೆಗೆ ನಮಗೆ ಗೊತ್ತಿರುವಂಗೆ ಮನ್ರೇಗಾ ಕಾಯ್ದೆಯನ್ನು ರದ್ದುಗೊಳಿಸಿ VV ಗ್ರಾಮ್ಜಿ ಕಾಯ್ದೆಯನ್ನು ಏನು ತರ್ತೋ, ಅದಾದ ನಂತರದಲ್ಲಿ ಇಡೀ ದೇಶದಲ್ಲಿದ್ದಂಥ ಎಲ್ಲ ಕೃಷಿ ಕೂಲಿ ಸಂಘಟನೆಗಳೆಲ್ಲ ಸೇರ್ಕೊಂಡು ಅವ್ರದ್ದೊಂದು ಮಹಾ ಒಕ್ಕೂಟನ ರಚನೆ ಮಾಡ್ಕೊಂಡಿದ್ದಾರೆ. ಸೊ ಅವರು ಕೂಡ ಫೆಬ್ರವರಿ 12ರ ಹೋರಾಟದಲ್ಲಿ ನಾವು ಕೈಗೂಡಿಸ್ತೀವಿ ಅಂತ ಹೇಳಿದರು. ಇದ್ರ ಮೂಲಕ ಸಾರಾಂಶದಲ್ಲಿ ದೇಶದ ರೈತರು, ಕಾರ್ಮಿಕರು ಮತ್ತು ಕೂಲಿ ಜನರು ಸೇರಿ ನಡೆಸ್ತಿರುವಂಥ ಫೆಬ್ರವರಿ 12ರ ಹೋರಾಟ. ಕರ್ನಾಟಕದಲ್ಲಿ ಕೂಡ JCTU ಕರ್ನಾಟಕ ಇದೆ, ಸಂಯುಕ್ತ ಹೋರಾಟ ಕರ್ನಾಟಕ ಇದೆ, ಮತ್ತೆ ನರೇಗಾ ಉಳಿಸಿ ರಕ್ಷಣಾ ಒಕ್ಕೂಟ ಅಂತಲೂ ಒಂದು ಮಾಡ್ಕೊಳ್ಳಲಾಗಿದೆ. ಮೊನ್ನೆ ಮಹಾಪಂಚಾಯತ್ ನಡೀತು. ಈಗ 3 ಸೇರಿ ಇವತ್ತು ಕರೆ ಕೊಡ್ತಾ ಇದೆ. ಫೆಬ್ರವರಿ 12ನೇ ತಾರೀಕು ಒಂದು ಸಾರ್ವತ್ರಿಕ ಮುಷ್ಕರ. ಇದೊಂದು ರೀತಿಯಲ್ಲಿ ಒಂದು ಸ್ವಯಂ ಪ್ರೇರಿತ ಬಂದ್ ರೀತಿಯಲ್ಲಿ ಇದನ್ನು ಆಚರಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇದು ನಡೀತಾ ಇದೆ. ಅವತ್ತು ಎಲ್ಲ ಬ್ಯಾಂಕ್ಗಳಿರಬಹುದು, ಸಾರಿಗೆ ಇರಬಹುದು, ಮತ್ತೆ ಫ್ಯಾಕ್ಟ್ರಿಗಳಿರಬಹುದು, ಇವೆಲ್ಲವೂ ಕೂಡ ಬಂದ್ ಆಗ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಕೆಲಸ ನಿಲ್ಲಿ ಬರ್ತಿದ್ದಾರೆ. ಆಟೋ ಚಾಲಕರು, ಟ್ಯಾಕ್ಸಿ ಮಾಲೀಕರು, ಬಸ್ ಡ್ರೈವರ್ಸು ಅವರೆಲ್ಲರೂ ಕೂಡ ಮುಷ್ಕರಕ್ಕೆ ಹೋಗ್ತಿದ್ದಾರೆ. ಅದೇ ರೀತಿಯಲ್ಲಿ ಗ್ರಾಮೀಣ ಜನರು ಮತ್ತು ಕೃಷಿ ಕೂಲಿಗಳು ಕೂಡ ಅದಕ್ಕೆ ಬೀದಿಗೆ ಬರ್ತಾ ಇದ್ದಾರೆ. ಇದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಇದು ಹೆಚ್ಚು ಕಡಿಮೆ ಅವತ್ತು ಹೋರಾಟಕ್ಕೆ ಇಳಿಯುವಂತಹ ಜನಸಂಖ್ಯೆ ಕನಿಷ್ಠ ಪಕ್ಷ ಒಂದು 10 ಲಕ್ಷ ಜನ ಹೋರಾಟಕ್ಕೆ ಇಳಿತಾರೆ. ಇದು ಎಲ್ಲ ಕಡೆನೂ ನಡೆಯುವಂಥದ್ದು. ಇದು ಬೆಂಗಳೂರು ಮತ್ತು ಎಲ್ಲ ಕಡೆನೂ ಕೂಡ ಒಂದು ಕೇಂದ್ರೀಕೃತವಾಗಿ ಬೆಂಗಳೂರಿನಲ್ಲಿ ಒಂದು ಕಡೆ ದೊಡ್ಡ ಪ್ರತಿಭಟನೆ ನಡೆಯಲಿದೆ. ಆ ಸ್ಥಳ ಎಲ್ಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ಯಾಕಂದ್ರೆ 3 ಒಕ್ಕೂಟಗಳ ನಡುವೆ ಮಾತುಕತೆ ಆಗಬೇಕು. ಆ ಚರ್ಚೆಯನ್ನು ನಡೀತಾ ಇರ್ತದೆ. ಇನ್ನು 1-2 ದಿವಸದಲ್ಲಿ ತೀರ್ಮಾನ ಮಾಡಲಾಗ್ತದೆ. ಅದನ್ನ ಅವ್ರದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಫ್ರೀಡಂ ಪಾರ್ಕ್ನಲ್ಲಿ ಯಾವುದೇ ನಮ್ಮ ಬಾಯಿ ಬಡ್ಕೊಂಡ್ರು ಕೂಡ ಯಾವುದಕ್ಕೆ ಕಿವಿಗೊಡಲಾರದಂಥ ಸಂದರ್ಭ ಇದೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲೇ ಮಾಡಬೇಕಾ, ಕಾನೂನು ಉಲ್ಲಂಘನೆ ಮಾಡಿ ಆದರೂ ಕೂಡ ಬೇರೆ ಕಡೆ ಹೋರಾಟ ಮಾಡಬೇಕಾ ಅನ್ನೋದು ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ಕಾನೂನು ಉಲ್ಲಂಘನೆ ಮಾಡದೆ ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗ್ದಲೆ ಯಾವ ವಿಚಾರಗಳು ಸೆಟ್ಲ್ ಆಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಅದು ನಮ್ಮ ಪಡೆಗೆ ನಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಸರ್ಕಾರಗಳು ಯಾವ ಕವಡೆ ಕಾಸಿನ ಬೆಲೆನೂ ಕೊಡ್ತಿಲ್ಲ ಫ್ರೀಡಂ ಹೋರಾಟಗಳಿಗೆ. ಹಾಗಾಗಿ ಅದ್ರ ಬಗ್ಗೆನೂ ಚಿಂತನೆ ನಡೀತಿದೆ. ಬಟ್ ಅದೇ ಸಂದರ್ಭದಲ್ಲಿ ರಾಜ್ಯವ್ಯಾಪಿ ಎಲ್ಲ ಕಡೆನೂ ಕೂಡ ರಸ್ತೆ ಬದಿಯಲ್ಲಿ ಹೋರಾಟಗಳು ನಡೀತವೆ. ಕೀ ಪಾಯಿಂಟ್ಸ್ನಲ್ಲಿ ಎಲ್ಲೆಲ್ಲಿ ಹೋರಾಟಗಳು ನಡಿಬೇಕು ಅನ್ನೋಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ಆಯಾ ಕಮಿಟಿಗಳು ಅದನ್ನ ಪ್ಲಾನ್ ಮಾಡಬೇಕು ಅನ್ನೋ ರೀತಿಯಲ್ಲಾಗಿದೆ. ಮೆರವಣಿಗೆಗಳು ಎಲ್ಲ ಕಡೆನೂ ಆಗ್ತಿದೆ. ಅದೊಂದು ರೀತಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಗ್ಬಹುದು, ರಸ್ತಾ ರೋಕೋ ಆಗಬಹುದು. ಆ ಹೋರಾಟದ ಸ್ವರೂಪ ಹೆಂಗ್ ಪಡೆಯುತ್ತೆ ಅಂತ ನಾವು ಹೇಳಕ್ಕಾಗ್ತಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಆಯಾ ಜಿಲ್ಲಾ ಮಟ್ಟದಲ್ಲೇ ತೀರ್ಮಾನ ಮಾಡಬೇಕು ಅಂತ ಹೇಳಿದೀವಿ. ಇನ್ನು 1-2 ದಿವಸಗಳಲ್ಲಿ ಇನ್ನು ಹೋರಾಟದ ಇನ್ನು ಸ್ಪಷ್ಟ ಚಿತ್ರಣವನ್ನ ಇನ್ನು ಹೇಳಿಕೆ ಮಾಡಿ ಬಿಡುಗಡೆ ಮಾಡಲಾಗ್ತದೆ. ಇದರಲ್ಲಿ ಎಷ್ಟು ಸಂಘಗಳು ಅಂತ ಕೇಳುವಾಗ ಸಾವಿರಾರು ಸಂಘಗಳು ಇದರಲ್ಲಿ ಒಳಗೊಂಡಿದ್ದಾವೆ. LICಯಲ್ಲಿ ಕೆಲಸ ಮಾಡುವಂಥ ನೌಕರರು ಅವರು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದಾರೆ. ಬ್ಯಾಂಕ್ ನೌಕರರು ಕೂಡ ಮುಷ್ಕರ ಮಾಡ್ತಾ ಇದ್ದಾರೆ. ಮತ್ತು ಕೇಂದ್ರ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥ BSNL, RMS, ರೈಲ್ವೆ, ಆಮೇಲೆ IT ನಲ್ಲಿ ಡಿಪಾರ್ಟ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥವರು, AGS ಅಲ್ಲಿ ಕೆಲಸ ಮಾಡುವಂಥ ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಸೇರಿ ಈ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ದೊಡ್ಡ ಮುಷ್ಕರ ಅಂತ ಹೇಳಿದ್ರೆ, ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರನ್ನು ಮಾಲೀಕರ ಬಳಿ ಮಂಡಿಯೂರಿ ಕೆಲಸ ಮಾಡುವ ರೀತಿ ಒಳಗಡೆ, ಅಥವಾ ಕೈಕಟ್ಟು ಬಾಯಿ ಮುಚ್ಚು ನಾನು ಹೇಳಿದ್ದಷ್ಟೇ ಕೇಳಬೇಕು, ನಾನು ಏನು ಕೊಡ್ತೀನೋ ಅಷ್ಟೇ ನೀನು ತಗೊಳ್ಬೇಕು ಅಂತಕ್ಕಂಥ ಒಂದು ರೀತಿಯ ಸಂಪ್ರದಾಯವನ್ನು, ವ್ಯವಸ್ಥೆಯನ್ನು ಹುಟ್ಟು ಹಾಕಲಿಕ್ಕೆ
ನಮ್ಮ ದೇಶದ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಮಿತಿಗಳನ್ನಾಗಿ ರಚನೆ ಮಾಡಿದ್ದಾರೆ. ಈ ಒಂದು ಕಾರ್ಮಿಕ ಸಮಿತಿಗಳಲ್ಲಿ 80% ಕಾರ್ಮಿಕರು ಯಾವುದೇ ರೀತಿಯ ESI, PF, ಬೋನಸ್, ಕನಿಷ್ಠ ವೇತನ, ಗ್ರ್ಯಾಜುಟಿ ಕಾಯ್ದೆಗಳಿಂದ ಹೊರಗಡೆ ಬರ್ತಾರೆ. ಮಾತ್ರ ಅಲ್ಲದೇ ಇವತ್ತು ಅವರಿಗೆ ಸಾಮೂಹಿಕ ಚೌಕಾಸಿ ಮಾಡ್ತಕ್ಕಂಥ ಬಾರ್ಗೇನಿಂಗ್ ಪವರ್ ಮತ್ತು ಸ್ಟ್ರೈಕಿಂಗ್ ಪವರ್ ಈ ಎಲ್ಲವನ್ನು ಕೂಡ ಇವತ್ತು ಅವರು ವಾಪಸ್ ತಗೊಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಕಾರ್ಮಿಕ ಅಂತ ಹೇಳಿದ್ರೆ ಕೆಲಸ ಮಾಡೋ ಸ್ಥಳದಲ್ಲಿ ಅವನ ಪ್ರಾಥಮಿಕವಾದಂಥ ಹಕ್ಕೇನೆಂದರೆ ಸಂಘ ಕಟ್ಕೊಳ್ಳೋದು. ಆ ಸಂಘ ಕಟ್ಕೊಳ್ಳುವಂಥ ಹಕ್ಕಿನ ಮೇಲೂ ಕೂಡ ಇವತ್ತು ಹಲವಾರು ನಿರ್ಬಂಧಗಳನ್ನು ಇವತ್ತು ಈ ಕೋಡ್ಗಳಲ್ಲಿ ತಂದಿದ್ದಾರೆ. ಹಾಗಾಗಿ ಈ ಕೋಡ್ಗಳು ಕಾರ್ಮಿಕರ ಒಂದು ಸ್ವಾಯತ್ತತೆಗೆ, ಸ್ವಾಭಿಮಾನಕ್ಕೆ, ಶ್ರಮಶಕ್ತಿಯನ್ನು ಅಪಮಾನಕರಿಸುವ ರೀತಿ ಒಳಗಡೆ ಈ ಕೋಡ್ಗಳು ಬದಲಾವಣೆ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಸೇರಿ ಇದನ್ನು ವಿರೋಧ ಮಾಡಿ ಈ ಮುಷ್ಕರಕ್ಕೆ ಹೋಗ್ತಾ ಇದ್ದೇವೆ. ಕಾರ್ಮಿಕ ಕಾಯ್ದೆಗಳು ಏನು ಕೇಂದ್ರ ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಟಿದೆ, ಅದು ಏನು ಸಂವಿಧಾನದ ಆಶಯ ಇದೆ, ಆರ್ಟಿಕಲ್ 43 ಆಶಯ. ಆರ್ಟಿಕಲ್ 43 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಲಿವಿಂಗ್ ವೇಜ್ ಸಿಗುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳು ನಿರ್ಮಾಣ ಮಾಡಬೇಕು ಅನ್ನೋದು ಆರ್ಟಿಕಲ್ನ ನಿರ್ದೇಶನ ಸರ್ಕಾರಗಳಿಗೆ. ಆದರೆ ಈ ಆರ್ಟಿಕಲ್ 43ಗೆ ಸಂಪೂರ್ಣ ತದ್ವಿರುದ್ಧವಾದಂತಹ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಿಸಲಿಕ್ಕೆ ಹೊರಟಿದೆ, ಅದು ಈ ಹೊಸ ಕಾಯ್ದೆಗಳ ಮೂಲಕ. ಈ ಹೊಸ ಕಾಯ್ದೆಗಳು ಅದು ಜಾರಿಗೆ ಬಂದರೆ, ಅನುಷ್ಠಾನಕ್ಕೆ ಬಂದರೆ, ಯಾರನ್ನೂ ಪರ್ಮನೆಂಟ್ ವರ್ಕರ್ಸ್ ಅಂತ ಇರಲ್ಲ. ಆ ಪರ್ಮನೆಂಟ್ ವರ್ಕರ್ಸ್ ಇಲ್ಲದೇ ಇರೋ ರೀತಿಯಲ್ಲಿ ಮಾಲೀಕರಿಗೆ ಅನುಕೂಲ ಆಗಂಗೆ ಅಥವಾ ಬಂಡವಾಳಿಗರಿಗೆ ಅನುಕೂಲ ಆಗಂಗೆ ಎಲ್ಲ ಕಾರ್ಮಿಕರನ್ನ ಒಂದು ಕ್ಯಾಶುವಲ್ ನೇಚರ್ ಆಫ್ ವರ್ಕರ್ಸ್, ತಾತ್ಕಾಲಿಕ ಕಾರ್ಮಿಕರು ಅಂತ ಏನು ಹೇಳ್ತಾರಲ್ಲ, ಅಂತಹ ಒಂದು ಕಾರ್ಮಿಕರನ್ನು ಸೃಷ್ಟಿ ಮಾಡುವಂತಹ ಈ ಕಾಯ್ದೆಗಳು. ಆದ್ದರಿಂದ ಈ ಕಾಯ್ದೆಗಳ ವಿರುದ್ಧ ಇಡೀ ದೇಶಾದ್ಯಂತ ಒಂದು ಪ್ರಬಲವಾದ, ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರಂಗೆ ರೈತರ ವಿರುದ್ಧದ ಕಾಯ್ದೆಗಳು ಕೂಡ ಬಹಳ ಮಾರಕವಾಗಿರುವಂಥವು. ಮತ್ತು ರೈತರು ಭಾಳ ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ಸರ್ಕಾರಗಳಿಗೆ, ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಖಾತ್ರಿ ಮಾಡಬೇಕು ಅಂತೇಳಿ. ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಖಾತ್ರಿ ಮಾಡೋದು ಅಷ್ಟು ಮಾತ್ರ ಅಲ್ಲ, ಅದನ್ನು ಇದುವರೆಗೂ ಜಾರಿಗೆ ತರಲಿಲ್ಲ. ಅದ್ರ ಜೊತೆಗೆ ಮನ್ನರೇಗಾ ಅಂತ ಏನಿತ್ತು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು, ಅದನ್ನು ಸಂಪೂರ್ಣವಾಗಿ ಅದರ ಸ್ವರೂಪವನ್ನೇ ಬದಲಾಯಿಸಿ ಅದಕ್ಕೆ ರಾಮ್ ಅಂತ ಒಂದು ಹೆಸರು, ಜಿ ರಾಮ್ಜಿ ಅಂತ ಹೆಸರಿಟ್ಟು ಈಗ ಅದರಲ್ಲೂ ಕೂಡ ಏನು ಕೃಷಿ ಕಾರ್ಮಿಕರಿಗೆ 100 ದಿನಗಳ ಉದ್ಯೋಗ ಗ್ಯಾರಂಟಿ ಇತ್ತು, ಆ ಉದ್ಯೋಗ ಗ್ಯಾರಂಟಿಯನ್ನು ಕೂಡ ಸರ್ವನಾಶ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಹೊರಟಿರೋದ್ರಿಂದ ಇದ್ರ ವಿರುದ್ಧ ಒಂದು ದೊಡ್ಡ ಹೋರಾಟ ಇಡೀ ದೇಶಾದ್ಯಂತ 12ನೇ ತಾರೀಕು ಫೆಬ್ರವರಿ ನಡೀತಾ ಇದೆ. ಅದು ನೀವೆಲ್ಲರೂ ಆ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಧನ್ಯವಾದಗಳು. ಪರಕೀಯರಿಂದ ಸ್ವತಂತ್ರವನ್ನು ಪಡ್ಕೊಂಡು ಈ ಉದ್ದೇಶ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ, ದುಡಿಯೋ ವರ್ಗನ ಶೋಷಣೆ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಸ್ವತಂತ್ರವನ್ನು ಗಳಿಸಿದ್ದೀವಿ ಭಾಳ ಹೋರಾಟದ ಫಲವಾಗಿ. ಸ್ವತಂತ್ರ ಗಳಿಸಿದ ನಂತರ ಈಗ ಪುನಃ 2ನೇ ಬಾರಿಗೆ ನಮ್ಮ ಕರಿ ಬ್ರಿಟಿಷ್ನವರು ನಮ್ಮನ್ನು ಈಗ ಆಳ್ತಾ ಇರ್ತಕ್ಕಂಥ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಅವ್ರನ್ನ ಕರಿ ಬ್ರಿಟಿಷ್ನವರು ಅಂತಲೇ ನಾನು ಕರಿತೀನಿ. ಆ ಕರಿ ಬ್ರಿಟಿಷ್ನವರು ಇವತ್ತು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ಹಿನ್ನೆಲೆಯಲ್ಲಿ ಸಂಪೂರ್ಣ ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ, ಕೈಗಾರಿಕಾ ಕಾರ್ಮಿಕ ವಿರೋಧಿ, ದುಡಿಯೋ ವರ್ಗದ ಜನರ ವಿರೋಧವಾದಂಥ ಕಾಯ್ದೆಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಬಂಡವಾಳಶಾಹಿಗಳ ಪರವಾದಂಥ ಕಾಯ್ದೆಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸ್ವಾತಂತ್ರ್ಯ ಪಡೆದಿದ್ದು ಶ್ರೀಮಂತರು ಬಡವರ ಅಂತರವನ್ನು ಕಡಿಮೆ ಮಾಡಲಿಕ್ಕೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಇನ್ನೂ ಶ್ರೀಮಂತರು ಬಡವರ ಅಂತರವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶೀಯ ಉದ್ದಿಮೆದಾರರ ಆದಾಯನ ವೇಗವಾಗಿ ಹೆಚ್ಚಿಸ್ತಾ ಇದ್ದಾರೆ. ನಮ್ಮ ಬಡಜನತೆ ಆದಾಯನ ಇವತ್ತು ಕಡಿಮೆ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ಇವತ್ತೇನು ಕೇಂದ್ರ ಸರ್ಕಾರ 4 ಕಾರ್ಮಿಕ ವಿರೋಧಿ ಕೋಡ್ಗಳು, ಇವತ್ತು ಬೀಜ ಮಸೂದೆ ಕಾಯ್ದೆ, ವಿದ್ಯುತ್ ಶಕ್ತಿ ಖಾಸಗೀಕರಣ ಕಾಯ್ದೆ, ಇವತ್ತು APMC ಕಾಯ್ದೆ, ಈ ರೀತಿಯಾಗಿ ರೈತ ವಿರೋಧಿ ಕಾಯ್ದೆಗಳನ್ನು ಇವತ್ತು ಸಂಸತ್ನಲ್ಲಿ ತರ್ತಾ ಇದೆ. 14 ತಿಂಗಳು ಚಳವಳಿ ಮಾಡಿದ್ರೂ ಕೂಡ, ನಮ್ಮ ದಲ್ಲೇವಾಲ ಅವರು 45 ದಿನಗಳ ಅಮರಣಾಂತ ಉಪವಾಸ ಮಾಡಿದ್ರೂ ಕೂಡ, ನಾವು ಖರೀದಿ ಮಾಡ್ತಕ್ಕಂಥ ರೈತರಿಂದ ಖರೀದಿ ಮಾಡ್ತಕ್ಕಂಥ ಕಾನೂನುಬದ್ಧಗೊಳಿಸಿ ಅಂದರೆ ಅದನ್ನು ಇವತ್ತಿನ ತನಕ ಮಾಡೋಕ್ಕೆ ತಯಾರಿಲ್ಲ. ಇವತ್ತು ಲೂಟಿ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಅರ್ಧ ಬೆಲೆಗೆ ಲೂಟಿ ಮಾಡ್ತಾ ಇದ್ದಾರೆ. ಮತ್ತು ಸಂಪೂರ್ಣ ಖಾಸಗಿಯವರಿಗೆ ಒಪ್ಸಕ್ಕೆ ನೋಡ್ತಾ ಇದ್ದಾರೆ. ಸರ್ಕಾರ ನಮ್ಮದೇನು ಜವಾಬ್ದಾರಿನೇ ಇಲ್ಲ. ಇವತ್ತು ಆರೋಗ್ಯ ಖಾಸಗೀಕರಣಕ್ಕೆ ವಹಿಸ್ತಾ ಇದ್ದಾರೆ. ಇವತ್ತು ಸಂಪೂರ್ಣ ಕೃಷಿ ಖಾಸಗೀಕರಣ ಮಾಡಿಬಿಟ್ಟು ದೊಡ್ಡ ಉದ್ಯಮಗಳ ಕೈ ಕೊಡೋಕ್ಕೆ ನೋಡ್ತಾ ಇದ್ದಾರೆ.
ಹಾಗಾಗಿ ಇವತ್ತು ಸರ್ಕಾರದ ಕೆಲಸ ಏನೂ ಇಲ್ಲ. ನಾಳೆ ಮುಂದೊಂದು ದಿನ ಇವತ್ತು ಪಾರ್ಲಿಮೆಂಟು ಮತ್ತು ವಿಧಾನಸಭೆ ನಡೆಸೋದನ್ನು ಕೂಡ ಖಾಸಗೀಕರಣಕ್ಕೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ಇವತ್ತು ಬಸ್ಗಳನ್ನು ಖಾಸಗೀಕರಣ ಮಾಡ್ತಾರೆ, ಕಾರ್ಖಾನೆ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಇರ್ತಕ್ಕಂಥ ಕಾರ್ಖಾನೆಗಳನ್ನು ಯಾವೂ ಕೂಡ ಇವತ್ತು ಸಾರ್ವಜನಿಕ ಸ್ವತ್ತುಗಳಾಗಿ ಉಳಿತಾ ಇಲ್ಲ. ಖಾಸಗೀಕರಣ ಮಾಡಿ ಬಂಡವಾಳಶಾಹಿಗಳಿಗೆ ಕೊಟ್ಟು ಎರಡೂ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಏನು ಜಾರಿ ತರ್ತಾ ಇದೆ, ರಾಜ್ಯ ಸರ್ಕಾರ ನಿನ್ನೆ ಶ್ರೀರಾಮ್ಜಿ ಕಾಯ್ದೆ ನರೇಗಾ ಯೋಜನೆ ವಿರೋಧ ಮಾಡ್ತಲ್ಲ, ನಿರ್ಣಯ ಮಂಡಿಸ್ತಲ್ಲ. ಹಾಗೆ ಯಾಕೆ ಇವತ್ತು ಕೃಷಿ ಕಾಯ್ದೆಗಳನ್ನು ವಿರೋಧ ಮಂಡಿಸ್ತಾ ಇಲ್ಲ, ವಿದ್ಯುತ್ ಖಾಸಗೀಕರಣ ಯಾಕೆ ವಿರೋಧ ಮಾಡ್ತಾ ಇಲ್ಲ, ನಿರ್ಣಯ ಮಾಡ್ತಾ ಇಲ್ಲ? ಎರಡೂ ಸರ್ಕಾರಗಳು ಎರಡೂ ಸರ್ಕಾರಗಳು ಅದರಲ್ಲಿರ್ತಕ್ಕಂಥ ಮೂರೂ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, JCB ಅಂತ ಏನು ಕರಿತೀವಿ, ಜನತಾ ಪಕ್ಷ ದಳ ಇರ್ಬೋದು, BJP ಇರ್ಬೋದು, ಎಲ್ಲ ಮೂರೂ ಪಕ್ಷಗಳು ಕರ್ನಾಟಕದಲ್ಲಿರ್ತಕ್ಕಂಥದ್ದು ಕೂಡ ಕಾರ್ಮಿಕ, ರೈತ, ದಲಿತ, ದುಡಿಯ ವರ್ಗದ ಜನರ ವಿರೋಧಿಯಾಗಿದ್ದಾವೆ. ಅದರ ವಿರುದ್ಧ 12ನೇ ತಾರೀಕು ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಏನಿವತ್ತು ಆಲ್ ಇಂಡಿಯಾದಲ್ಲಿ ಕರೆ ಕೊಟ್ಟಿದ್ದಾರೆ, ಚಳವಳಿ ನಡೀತಾ ಇದೆ, ಕರ್ನಾಟಕದಲ್ಲೂ ಕೂಡ ಯಶಸ್ವಿಯಾಗಿ ಚಳವಳಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ.